ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಳಕೆದಾರರ ವೇದಿಕೆಯನ್ನು ತಲುಪಿದಂತಹ ಈ ಪ್ರಕರಣ ಹೇಗೆ ಅಂತ್ಯ ಕಂಡಿತು, ಬಳಕೆದಾರರ ವೇದಿಕೆಯ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರ ಸಂಚಾಲಕತ್ವದಲ್ಲಿ ಆ ತಂಡ ಹೇಗೆ ಕೆಲಸ ಮಾಡಿತು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಹೇಳಿ ಶಾನುಭೋಗ್ ಅವರೇ, ನಿಮ್ಮ ಬಳಿಗೆ ಈ ಪ್ರಕರಣ ಬಂದಾಗ ನೀವು ಅದನ್ನು ಹೇಗೆ ಪರಿಹರಿಸುವಂತಹ ಒಂದು ಸಂಕಲ್ಪ ಮಾಡಿದ್ರಿ, ಯೋಜನೆ ರೂಪಿಸಿದ್ರಿ? ನೋಡಿ, ಇಲ್ಲಿ ನಮಗೆ ಒಂದು ತೋರಿತು. ಇದು ಉಡುಪಿ ತಹಶೀಲ್ದಾರರ ಆಫೀಸ್ನಲ್ಲಿ ಮಾತ್ರ ಅಲ್ಲ, ನಾಡಿನಾದ್ಯಂತ ಎಲ್ಲ ತಹಶೀಲ್ದಾರರ ಕಚೇರಿಯಲ್ಲಿ ಹೀಗೆ ಇರಬಹುದು. ಈಗ ಇಲ್ಲಿ ಒಂದು ನಾವು ಅದನ್ನು ಪರಿಹಾರ ಮಾಡಿದರೆ ಅದು ಅಲ್ಲಿಯೂ ಪರಿಹಾರ ಮಾಡಬಹುದು ಅಂತ ಅವರಿಗೆ ಹೇಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಕಾರ್ಯಕರ್ತರನ್ನು ಸಂಪರ್ಕಿಸಿ ಮಹಿಳಾ ಮಂಡಳಿಗಳ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಸಂಸ್ಥೆಗಳ ವಿಳಾಸವನ್ನು ತರಿಸಿದ್ದು, ಅವರಿಗೆಲ್ಲರಿಗೆ ಈ ಪ್ರಕರಣದ ಇಡೀ ಕಥೆಯನ್ನು ತಿಳಿಸಿದ ಮೇಲೆ ಅವರಿಗೆ ಕೇಳಿದ್ವಿ ನಾವು, ನೋಡಿ ಇಂಥ ಪ್ರಕರಣ ಯಾವ ರೀತಿ ಮಾಡ್ಬೋದು, ನಾವೆಲ್ಲ ಒಟ್ಟು ಸೇರಿಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಮಹಿಳಾ ಮಂಡಳಿಯವರು ಇವರಿಗೆ ಪತ್ರ ಬರೆದರು. ಉಡುಪಿ ತಹಶೀಲ್ದಾರರಿಗೆ ಮತ್ತು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು, ನೋಡಿ ನಾವು 1 ತಿಂಗಳುಗಳ ಕಾಲ ಟೈಮ್ ಕೊಡ್ತೀವಿ, 1 ತಿಂಗಳ ಕಾಲ ಇವರಿಗೆ ಹಕ್ಕು ಪತ್ರ ಕೊಡದೇ ಇದ್ದರೆ ನಾವು ಉಡುಪಿಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ನಾವು ಇದನ್ನು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ಅಷ್ಟರ ತನಕ ಮುಂದುವರಿತು. ಕೂಡಲೇ ಅರ್ಥ ಆಯಿತು. ನೇರವಾಗಿ ತಹಶೀಲ್ದಾರರು ಒಂದು ಕಚೇರಿಯ ಆಫೀಸರನ್ನು ಅಪಾಯಿಂಟ್ ಮಾಡಿ ಡ್ಯೂಪ್ಲಿಕೇಟ್ ಹಕ್ಕುಪತ್ರ, ನಕಲು ಅಲ್ಲ ಡ್ಯೂಪ್ಲಿಕೇಟ್ ಹಕ್ಕುಪತ್ರ ಅದನ್ನು ಕಳಿಸಿಕೊಟ್ರು. ಅವರ ಮನೆಗೆ, ತಾರಾಬಾಯಿ ಅವರ ಮನೆಗೆ ಹೋದರು ತೆಕ್ಕಟ್ಟಿಗೆ. ಅಮ್ಮ ಹೊರಗೆ ಬನ್ನಿ ಅಂತೇಳಿ ಕೊಟ್ಟಾಗ ಅವರು ಹೆದರಿಕೆಯಿಂದ ಹತ್ತಿರದ ಟೆಲಿಫೋನ್ ಬೂತ್ಗೆ, ಆಗ ಮೊಬೈಲ್ ಇರಲಿಲ್ಲ ನೋಡಿ, ನಮಗೆ ಫೋನ್ ಮಾಡಿದರು. ಸರ್ ಇಲ್ಲಿ ಕಚೇರಿಯಿಂದ, ತಾಲೂಕು ಕಚೇರಿಯಿಂದ ಬಂದಿದ್ದಾರೆ, ನಮಗೆ ಕೊಡ್ತಾರೆ ತಗೊಳ್ಳಿಯಾ ಅಂಥೇಳಿ. ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೇಳಿ ನಮಗೆ ಅಂತೇಳಿ. ಯಾರು ನೀವು? ನಾವಿಲ್ಲಿ ಕಚೇರಿ ಆಫೀಸರ್ ಸರ್. ಹಾಂ, ಏನಾಗಬೇಕು ಇದು? ಅಲ್ಲ ಡ್ಯೂಪ್ಲಿಕೇಟ್ ಕೊಡಿ. ಇಲ್ಲ ಡ್ಯೂಪ್ಲಿಕೇಟ್ ಅಲ್ಲ, ಅವ್ರು ಕೇಳ್ತಾ ಇರೋದು ಮೂಲ ಪ್ರತಿ. ಅಲ್ಲ ಮೂಲ ಪ್ರತಿ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಡ್ಯೂಪ್ಲಿಕೇಟ್ ಕೊಡ್ತಾ ಇದ್ದೇವೆ. ಇಲ್ಲ, ಮೂಲ ಪ್ರತಿ ಇಲ್ಲದಿದ್ದುದರಿಂದ ಕೊಟ್ಟ ಪ್ರತಿ ಅಂತೇಳಿ ನೀವು ಅದರಲ್ಲಿ ಬರೆದು ಸಿಗ್ನೇಚರ್ ಹಾಕಿ. ಸರ್ ನಮಗೆ ಹಾಗೆ ಬರೀಲಿಕ್ಕೆ ನಮಗೆ ಹಕ್ಕು ಇಲ್ಲ ಅಂದರೆ ಪುನಃ ಹೋಗಿ ತಹಶೀಲ್ದಾರ್ ಹತ್ರ ಬರೆಸ್ಕೊಂಡು ಬನ್ನಿ ಅಂತೇಳಿ ಇವರಿಗೆ ಕೊಟ್ಟ ಹಕ್ಕುಪತ್ರದಲ್ಲಿ ಮೂಲ ಪ್ರತಿ ಕಾಣೆಯಾದುದರಿಂದ ಕೊಟ್ಟ ಇನ್ನೊಂದು ಪ್ರತಿ ಅಂತ ಹೇಳಿ ಬರೆಸಿಕೊಂಡು, ಯಾಕಂದ್ರೆ ಅದು ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲದಿದ್ದರೆ ಮೂಲ ಪ್ರತಿಯನ್ನು ಬೇರೆ ಕಡೆಯಲ್ಲಿ ಅಡವಿಟ್ಟಿದ್ದಾರಾ? ಈಗ ಇವರು ಯಾವುದಾದ್ರೂ ಆಫೀಸಿಗೆ ಹೋದ್ರೆ ಮೂಲ ಪ್ರತಿ ಎಲ್ಲಿ ಉಂಟು ಅಂತ ಕೇಳ್ತಾರೆ. ಮೂಲ ಪ್ರತಿ ತಹಶೀಲ್ದಾರರ ಕಚೇರಿ ಇದು ಬಿಸಾಡಿ ಹೋಗಿದ್ದು ಅಂತೇಳಿ ಗೊತ್ತಾಗಬೇಕಲ್ಲ. ಅಂತೂ ಅದಕ್ಕೆ ಏನು ಬೇಕು ಅಷ್ಟೇ ಮೌಲ್ಯದ ಮತ್ತು ಕೊನೆಯ ಕ್ಷಣದಲ್ಲಿಯೂ ಕೂಡ ಅದನ್ನು, ಈ ಹಕ್ಕುಪತ್ರವನ್ನು ನೀಡುವಾಗಲೂ ನಡೆಯಬಹುದಾದಂತಹ ಒಂದು ರೀತಿಯ ವಂಚನೆಯೋ ಮೋಸವೋ ಅನ್ನುವುದಕ್ಕಿಂತ ಏಮಾರಿಸುವ ಪ್ರವೃತ್ತಿ, ಇಷ್ಟರಲ್ಲಿ ಆಗುವುದಿದ್ದರೆ ಹಾಗೆ ಹೋಗಲಿ ಅಂತ. ನಾಳೆ ಮತ್ತೆ ಇದೇ ವಿಷಯವನ್ನು ಹಿಡ್ಕೊಂಡು ತಾಲೂಕು ಕಚೇರಿಯಲ್ಲಿಯೋ, ಗ್ರಾಮ ಪಂಚಾಯಿತಿಯಲ್ಲಿಯೋ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೋ ಇವರನ್ನೇ ಮುಂದಿನ ಅಧಿಕಾರಿಗಳು ಅಥವಾ ಸರ್ಕಾರಿ ಸೇವೆಯಲ್ಲಿರುವಂಥವರು ಶೋಷಿಸುವಂತಹ ಸಾಧ್ಯತೆ ಇತ್ತು. ಇದು ಒರಿಜಿನಲ್ ಅಲ್ಲ. ಹೌದು, ಇದು ಹೀಗೆ ಅಂತ ಅದಕ್ಕೂ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು. ಅದಕ್ಕೆ ಯಾಕಂತ ಹೇಳ್ತೇನೆ ನಾನು ನಿಮಗೆ, ಹೈವೇ ಡಿಪಾರ್ಟ್ಮೆಂಟ್ನವರು ಬಂದರು ಇವತ್ತರ. ಹೈವೇ ಡಿಪಾರ್ಟ್ಮೆಂಟ್ ಇವತ್ತರ ಬಂದು ನಿಮ್ಮ ಹತ್ರ ಎಲ್ಲಿ ಉಂಟು ಮೂಲ ಪ್ರತಿಯಲ್ಲಿ ಉಂಟು, ಇಲ್ಲದಿದ್ದರೆ ನಿಮ್ಗೆ ಒಂದು ಹೊರಗಾಗ್ತೇವೆ. ಸಿ ದ ಲ್ಯಾಂಗ್ವೇಜ್ ದೇ ಯೂಸ್. ತೆಕ್ಕಟ್ಟೆ ಅನ್ನುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಇರುವಂಥದ್ದು. ನೀವು ಇಂತಿಂಥ ರಸ್ತೆಯಿಂದ 100 ಫೀಟಿನ ಒಳಗೆ ಕಟ್ಟಿದ್ದೀರಿ, ನೀವು ಕಟ್ಟಿದ್ದೀರಿ, ಇದು ನಿಮಗೆ ಸ್ಯಾಂಕ್ಷನ್ ಆದ ಜಾಗ ಅಂತೇಳಿ ಎಲ್ಲಿ ಉಂಟು, ನಕ್ಷೆಯಲ್ಲಿ ಉಂಟು ಎಲ್ಲ ಇವತ್ತರ ಕೇಳಿದಾಗ ಇವ್ರಿಗೆ ಎಂತ ಹೇಳೋದಂತ ಗೊತ್ತಿಲ್ಲ. ಇವತ್ತು ಏನೂ ಇಲ್ಲ ದಾಖಲೆ. ಆ ದಾಖಲೆ ಕೊಡಬೇಕಾದವರು ಕಾಣೆ ಮಾಡಿದ್ದಾರೆ. ಹಾಗಾಗಿ ಕೆಲವು ಇವರು ಈಗ ಕೊಟ್ಟರೆ ಪುನಃ ಬರ್ತಾರೆ, ಪುನಃ ಅವ್ರು ಕೇಳೋದು ಮೂಲ ಪ್ರತಿಯಲ್ಲಿ, ನಕ್ಷೆಯಲ್ಲಿ ಕೇಳ್ತಾರೆ. ಅಂತೂ ಒಟ್ಟಿನಲ್ಲಿ ಈ ಪ್ರಕರಣ ಸುಖಾಂತ್ಯ ಆಗಿದೆ. ಅವರಿಗೆ ಸಿಗಬೇಕಾದಂತಹ ನ್ಯಾಯಾಲಯವಲ್ಲದ ನ್ಯಾಯಾಲಯದ ಹೊರಗೆ ಒಂದಷ್ಟು ಸಂಘ ಸಂಸ್ಥೆಗಳ ಹೋರಾಟದಿಂದ, ಪತ್ರದಿಂದ, ಪತ್ರಿಕೆಯಲ್ಲಿ ಬರೆದ ಕಾರಣದಿಂದ, ಬಳಕೆದಾರರ ವೇದಿಕೆಯ ಹೋರಾಟದಿಂದ ಸಿಕ್ಕಿದೆ ಅನ್ನುವ ಕಾರಣಕ್ಕಾಗಿ
ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಿದೆ. ಒಂದು 2 ಪ್ರಶ್ನೆಗಳ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇದು ಕೂಡ ಲೇಖನದಲ್ಲಿ ಬಂದಂಥ ಪ್ರಶ್ನೆಗಳೇ. ಎಷ್ಟೋ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳಲ್ಲಿ ಬರುವಂತಹ ಅಧಿಕಾರಿಗಳು ಯಾವುದೇ ರೀತಿಯ ಮೋಸ, ವಂಚನೆ, ದಗಲ್ಬಾಜಿ, ಲಂಚ, ಆಮಿಷ, ರುಷುವತ್ತುಗಳಿಗೆ ತಮ್ಮನ್ನು ತಾವು ತೆರೆದುಕೊಂಡವರು ಆಗಿರುವುದಿಲ್ಲ. ಒಳ್ಳೆಯ ಅಧಿಕಾರಿಗಳೇ ಆಗಿರ್ತಾರೆ. ಅಂತಹ ಒಂದು ವಿಷಯದ ಬಗ್ಗೆ ಇಲ್ಲಿ ಒಂದು ಪ್ರಸ್ತಾಪ ಇದೆ. ವಿಧವೆ ತಾರಾಬಾಯಿಯವರ ಪ್ರಕರಣವೊಂದನ್ನು ಸವಿಸ್ತಾರವಾಗಿ ವಿವರಿಸಿದ್ದೀರಿ. ನಿಮ್ಮ ಲೇಖನದಿಂದ ಉಂಟಾಗಿರುವ ಸಾರ್ವಜನಿಕ ಅಭಿಪ್ರಾಯದಿಂದಾಗಿ ಅವರಿಗೆ ಹಕ್ಕುಪತ್ರ ದೊರೆಯಲೂಬಹುದು. ಆದರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿದಿನವೂ ಇಂತಹ ನೂರಾರು ಅಸಹಾಯಕ ಮಹಿಳೆಯರಿಗೆ, ದುರ್ಬಲರಿಗೆ ಕಿರುಕುಳ, ಅವಮಾನ ನಡೆಯುತ್ತಿರುತ್ತದೆ. ಅವರೆಲ್ಲರಿಗೂ ನ್ಯಾಯ ಒದಗಿಸುವವರು ಯಾರು ಎನ್ನುವ ಪ್ರಶ್ನೆಯನ್ನು ಕುಂಜಾಲಿನ ರಾಜೀವಿ ಶೆಟ್ಟಿ ಅವರು ಎತ್ತಿದ್ದಾರೆ. ಈ ಪ್ರಶ್ನೆಗೆ ಏನು ಉತ್ತರ ಹೇಳ್ತೀರಿ? ಅಂದರೆ ಇಲ್ಲಿ ರಾಜೀವಿ ಶೆಟ್ಟಿಯವರು ಅವರು ನಮ್ಮ ಕಚೇರಿಗೆ ಬಂದಿದ್ದರು. ಇದೇ ಉಡುಪಿ ತಹಶೀಲ್ದಾರರ ಕಚೇರಿಯಲ್ಲಿ ಅವರಿಗೆ ಆದ ಅನುಭವವನ್ನು ಈ ಕತೆ ಕೇಳಿದ ನಂತರ ಅವರು ಬಂದಿದ್ದರು. ಸ್ವಾಮಿ, ಅವರಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ಅದಕ್ಕೆ ನೀವು ಏನು ತೆಗೆದುಕೊಡ್ತೀರಿ ಅಂತೇಳಿ. ಆಗ ನಮ್ಮ ಒಂದು ಕಾರ್ಯಯೋಜನೆ ಅಂತಂತ ಹೇಳಿದರೆ, ಇದನ್ನು ಸಾರ್ವಜನಿಕರಿಗೆ ತಿಳಿಸುವುದಕ್ಕಾಗಿಯೇ ಇದನ್ನು ಪ್ರಕಟ ಮಾಡಿದ್ದು. ಮತ್ತು ಪ್ರತಿಯೊಂದು ಲೇಖನದ ಒಟ್ಟಿಗೆ ನೀವು ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ವಹಿಸಬೇಕಾದ ಜಾಗೃತಿ ಏನು, ದಾಖಲೆಗಳನ್ನು ನೀಡುವಾಗ, ದಾಖಲೆಯನ್ನು ಪಡೆಯುವಾಗ ಮಾಡಬೇಕಾದ ಅವಶ್ಯಕತೆ ಏನು, ಏನೇನು ಮಾಡಬೇಕು ನೀವು, ಇದನ್ನೆಲ್ಲವನ್ನು ವಿವರಿಸ್ತಿದ್ವಿ ನಾವು. ಯಾಕಂದರೆ ಈ ಎಜುಕೇಷನ್, ಈ ಒಂದು ಶಿಕ್ಷಣ ಭಾಳ ಅಗತ್ಯ ಇತ್ತು. ಇವುಗಳನ್ನೆಲ್ಲ ಆ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಕೊಟ್ಟಿದ್ದೀವಿ, ಪ್ರಶ್ನೋತ್ತರ ರೂಪದಲ್ಲಿ. ಯಾಕಂದ್ರೆ ಯಾರಾದರೂ ಬಂದು ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕಿದೆ ನಾವು. ಉಡುಪಿ ತಹಶೀಲ್ದಾರ ಶ್ರೀ ನಾಗರಾಜರ ಮೇಲೆ ಮಾಡಿದ ಗದಾಪ್ರಹಾರ ಕೊಂಚ ಅತಿಯಾಯಿತು ಎಂದು ಅನಿಸಿಕೆ. ಅವರನ್ನು ಸಮೀಪದಿಂದ ನಾನು ಬಲ್ಲೆ, ಅವರೊಬ್ಬ ಸರಳ ಸಜ್ಜನ ವ್ಯಕ್ತಿ, ಅವರು ಭ್ರಷ್ಟಾಚಾರಿಗಳಲ್ಲ ಎಂದು ನಿಮಗೂ ತಿಳಿದಿದೆ ಅಲ್ಲವೇ ಅಂತ ಉಡುಪಿಯಿಂದ AP ಐತಾಳ್ರು ಬರೀತಾರೆ. ನಿಜವಾಗಿ ತಹಶೀಲ್ದಾರ್ ನಾಗರಾಜ್ ಅವರು ಒಳ್ಳೆಯ ಜನ. ಅವರ ಬಗ್ಗೆ ನೀವು ಸ್ವಲ್ಪ ಹೆಚ್ಚು ತೀಕ್ಷ್ಣವಾಗಿ ಪ್ರಹಾರ ಮಾಡಿದ್ದೀರಿ ಅಂತ ಅನ್ನುವ ಆಕ್ಷೇಪ ಎತ್ತಿದ್ದಾರೆ. ಇಲ್ಲಿ ತಹಶೀಲ್ದಾರ್ ನಾಗರಾಜ್ ಬಹಳ ಸಜ್ಜನ ವ್ಯಕ್ತಿ, ಲಂಚಕೋರರಲ್ಲ, ಭ್ರಷ್ಟಾಚಾರಕ್ಕೆ ಅವರ ಪಾತ್ರ ಏನೂ ಇಲ್ಲ, ಇದೆಲ್ಲ ನಮಗೆ ತಿಳಿಯಿತು, ನನ್ನ ಸ್ನೇಹಿತರು ಸಹ. ಆದರೆ ವಿಚಾರ ಅಂತ ಹೇಳಿದರೆ, ಇಡೀ ತಾಲೂಕು ಕಚೇರಿಯಲ್ಲಿ ಅವರು ಯಾವುದೇ ಕಂಟ್ರೋಲ್ ಇರಲಿಲ್ಲ. ಅವರು ಸಜ್ಜನ ಆಗಿದ್ದರಿಂದ ಅಥವಾ ಸಜ್ಜನ ಒಂದು ರೂಪ ಇದ್ದದ್ರಿಂದ ಉಳಿದವರೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ರು. ನಮಗೆ ಬೇಕಾಗಿರೋದು ಸಜ್ಜನ ಸರಳ ವ್ಯಕ್ತಿ ಅಲ್ಲ, ವಿ ವಾಂಟೆಡ್ ಅಡ್ಮಿನಿಸ್ಟ್ರೇಟರ್. ಸಾರ್ವಜನಿಕರಿಗೆ ಅನ್ಯಾಯ ಆಗದೆ ತಡೆಯುವ ವ್ಯಕ್ತಿ ಬೇಕು. ಆದ್ದರಿಂದ ನಾನು ಸ್ವತಃ ನಾಗರಾಜರಿಗೆ ಹೇಳಿದ್ದೆ, ನಿಮ್ಮಂಥವರು ತಹಶೀಲ್ದಾರರ ಪೋಸ್ಟಿಗೆ ಮತ್ತು ಇಂಥ ಈ ಹುದ್ದೆಗೆ ಹೇಳಿಸಿದ್ದಲ್ಲ ನೀವು. ಯಾಕಂದರೆ ನಿಮ್ಮ ಹೆಸರಲ್ಲಿ, ನಿಮ್ಮ ಮೂಗಿನ ಕೆಳಗೆ ಎಷ್ಟು ಜನ ಈ ಮಹಿಳೆಯರು, ಬಡವರು ಎಲ್ಲ ಎಷ್ಟು ಜನ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ ಅಂಥೇಳಿ. ಆದರೂ ಅವರಿಗೆ ಕಂಟ್ರೋಲ್ ಇರಲಿಲ್ಲ ನೋಡಿ. ಆದ್ದರಿಂದ ನಾವು ಇಂಥ ಒಂದು ಸ್ಟೆಪ್ಪನ್ನು ತಗೊಳ್ಳೇಬೇಕಾಯಿತು. ಹೀಗಾಗಿ ಕೊನೆಗೂ ದಕ್ಕದ ಹಕ್ಕುಪತ್ರ ಎಂದು ನೀವೇ ನೀಡಿದಂತಹ ಶಿರೋನಾಮೆ ಬಳಿಕ ಬದಲಾಗಿ ಕೊನೆಗೂ ದಕ್ಕಿದ ಹಕ್ಕುಪತ್ರ ಎಂಬುದಾಗಿ ಮಾರ್ಪಡಿಸಿ ನೀವೇ ಬರೆದಿದ್ದೀರಿ ಅನ್ನುವ ಸಂತಸದ ಸುದ್ದಿಯನ್ನು ವೀಕ್ಷಕರ ಜೊತೆ ಹಂಚಿಕೊಂಡು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮವನ್ನು ಮುಗಿಸೋಣ. ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ, ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ ಅವಿನಾಶ್ ಶಾನ್ಭೋಗರಿಗೆ ಧನ್ಯವಾದಗಳು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯದ ಸಂಚಿಕೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವವರೆಗೆ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.